ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮಗೆ ಒಂದು ಎನಾಲಿಸಿಸ್ ಹೇಳಿದ್ದೆ ಏನು ಅಂತಂತಂದರೆ ಈ ರೀತಿ ಟ್ರೆಂಡ್ ಲೈನ್ ಹಾಕ್ಕೊಳ್ಳಿ, ಓಕೆನಾ. ಸೊ ಇದರಲ್ಲೇ ಇನ್ ಬಿಟ್ವೀನ್ ಓಡಾಡುತ್ತೆ ಅಂತ ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಯಿತು. ಇವತ್ತು ಇಲ್ಲಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಮೇಲ್ಗಡೆ ಗ್ಯಾಪ್ ಅಪ್ ಓಪನ್ ಆಗಿದೆ, ಓಕೆನಾ. ಮೋರ್ ದೆನ್ 150+ ಪಾಯಿಂಟ್ ಓಪನ್ ಆಗಿದೆ. ಸೊ ನಿನ್ನೆ ಎನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೀಗಾಗಿದೆ, ವರ್ಕ್ ಆಗಿದೆ. ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ನಮ್ಮದು ಎನಾಲಿಸಿಸಲ್ಲೇ ಕ್ಲಿಯರ್ ಆಗಿತ್ತು. ಏನಿತ್ತು ಅಂತಂತಂದರೆ ಲೆವೆಲ್ ಕೊಟ್ಟಿದ್ದೆ ನಾನು ನಿಮಗೆ. ಲಾಸ್ಟಲ್ಲಿ ಏನು ಮಾಡಿದೆ, ಒಂದು ಲೆವೆಲ್ ಬೇಕಾದರೆ ನಾನು ನಿಮಗೆ ಕೊಡ್ತೀನಿ, ಓಕೆ. 750, ಆಮೇಲೆ 630, ಮತ್ತೇನೋ 550 ಲೆವೆಲು ಏನೋ ಕೊಟ್ಟಿದ್ದೆ. ಸೊ ನೀವು ನೋಡ್ಬೋದು ಇಲ್ಲಿ, ಓಕೆನಾ. ಎಲ್ಲಿದೆ ಇದು ಪ್ರೈಸು ಅಂತಂತಂದರೆ ಎಕ್ಸಾಕ್ಟ್ಲಿ ಒಂದು ನಿಮಿಷ ನೋಡ್ತೀನಿ. ಓಕೆ ನೋಡಿ, 8 ಇಲ್ಲಿಂದ, ಓಕೆ 780 ಇಲ್ಲಿ ಎಷ್ಟಿದೆ ಅಂತಂದರೆ ಒಂದು 30 ಪಾಯಿಂಟ್ ಗ್ಯಾಪ್ ಇದೆ, ಓಕೆನಾ. 30 ಪಾಯಿಂಟ್ ಗ್ಯಾಪ್ ಇದೆ. ಇಲ್ಲಿಂದ ಒಂದು ರನ್ ಬುಲಿಶ್ ಬಂತು, ಹೌದಾ. ಇದು ಎಲ್ಲಿದೆ ಲೆವೆಲು, ನಾನು ನಿಮ್ಗೇನು ಹೇಳಿದ್ದೆ, 750, ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 850 ಈ ರೀತಿ, ಮತ್ತು 950, 940 ಟಾರ್ಗೆಟ್ ಹೇಳಿದ್ದೆ. ಬಟ್ ನಾನಿಲ್ಲಿ 10% ಹೋಗ್ತೀನಿ ಅಂತ ಹೇಳಿದ್ದೆ ಕಾಲ್ ಸೈಡಲ್ಲಿ. ಬಟ್ ಪುಟ್ ಸೈಡಲ್ಲಿ ಮಾತ್ರ ನಾನು ಶೋರ್ ಇದ್ದೀನಿ ಅಂತ ಹೇಳಿದ್ದೆ. ಬಟ್ ಅದು ಲೆವೆಲ್ ಅಂತೂ ನಮ್ಮದು ಬಂದೇ ಇಲ್ಲ ಕೆಳಗಡೆ ಪುಟ್, ಓಕೆನಾ. ಸೊ ಅದ್ರ ಬಗ್ಗೆ ಮಾತಾಡೋದು ಬೇಡ. ನಾವು 60% ಇತ್ತು, ನಮ್ಮದು ಲೆವೆಲು ಬ್ರೇಕ್ ಆಗಿಲ್ಲ, ಏನೂ ಆಗಿಲ್ಲ. ಗ್ಯಾಪ್ ಅಪ್ ಓಪನ್ ಆಗಿಬಿಡ್ತು ಸಡನ್ನಾಗಿ. ಮತ್ತು ಸಡನ್ನಾಗಿ ಒಂದು ಕ್ಯಾಂಡಲಲ್ಲಿ ಬಂದುಬಿಟ್ಟು ಮತ್ತು ಸೈಡ್ ವೇಸ್ ಆಗಿದೆ, ಓಕೆನಾ. ಸೊ 15 ಮಿನಿಟ್ಸ್ ಕ್ಯಾಂಡಲಲ್ಲಿ ನೀವು ನೋಡ್ಬೋದು ಯಾವ ರೀತಿ ಸೈಡ್ ವೇಸ್ ಆಗಿದೆ ಮಾರ್ಕೆಟ್ ಅಂತ. ನೋಡಿ ಕೆಳಗಡೆ ಬಿದ್ದಂಗೆ ಮಾಡ್ತು. ಏನು ರಿಟೆಸ್ಟಿಗೆ ಬರುತ್ತಪ್ಪ ನಿನ್ನೆ ಕ್ಲೋಸಿಂಗ್ದಲ್ಲಿ ಅಂತಂದರೆ ಬರಲಿಲ್ಲ, ಓಕೆನಾ. ಕ್ಲೋಸಿಂಗೂ ಬರಲಿಲ್ಲ, ಏನೂ ಬರಲಿಲ್ಲ. ಇಲ್ಲಿಂದನೇ ರಿವರ್ಸ್ ಆಗಿಬಿಟ್ಟು ಸೈಡ್ ವೇಸ್ ಆಯಿತು. ಸೊ ಇದು ನಾಳೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂತಂದರೆ ಎನಾಲಿಸಿಸು ನಾಳೆ ಯಾವ ರೀತಿ ಮಾಡೋಣ ಅಂತಂದು, ನಾಳೆ ಬೇರೆ ಎಕ್ಸ್ಪೈರಿ ಬೇರೆ ಇದೆ, ಓಕೆನಾ. ನಾಳೆ ಏನಿದೆ ಎಕ್ಸ್ಪೈರಿ ಇದೆ. ಸೊ ಬಿ ಕೇರ್ಫುಲ್. ಬಂದರೂ ಬಿಗ್ ಮೂವ್ ಬರ್ತಾ ಇರಬೇಕು, ಓಕೆನಾ. ಬಿಗ್ ಮೂವ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಹಾಗಂತ ನಾನು ಬಿಗ್ ಮೂವ್ ಅಂತ ಒಂದೇ ಸೈಡ್ ಹೇಳ್ತಾ ಇಲ್ಲ, ಓಕೆ. ಎರಡೂ ಸೈಡ್ ಹೇಳ್ತಾ ಇದ್ದೀನಿ. ಕಾಲ್ ಕಡೆನೂ ಬರ್ತಾ ಇರ್ಬೋದು, ಪುಟ್ ಸೈಡು ಬರ್ತಾ ಇರ್ಬೋದು. ಅದು ಯಾವ ಲೆವೆಲಿಗೆ ಅಂತಂತಂದರೆ ನಾನು ಮಾತ್ರ ಇಲ್ಲಿ 950 ಮೇಲ್ಗಡೆ, ಓಕೆ. 950 ಮೇಲ್ಗಡೆ ಇಲ್ಲಿ 26K ಮತ್ತು ಹೆಡ್ ಹಾಕಿದೆ, ಓಕೆ. ಈ ಲೆವೆಲ್ ಯಾಕಂದರೆ ಇಲ್ಲಿ ಒಂದು ಸೈಕಾಲಜಿಕಲ್ ನಂಬರ್ ಇದೆ. ಬೈ ಚಾನ್ಸ್ ಇದು ಏನಾದರೂ 26K ತೆಗೆದರೆ ಮೇಲ್ಗಡೆ ಟಾರ್ಗೆಟ್ ಬಂದುಬಿಟ್ಟು 120 ಟಾರ್ಗೆಟ್ ಇದೆ. ಬೇಕು ಅಂತಂದರೆ ನೀವು 880ಇಂದನೂ ನೀವು ಟಾರ್ಗೆಟ್ ಮಾಡ್ಬೋದು, ಇಲ್ಲ ಅಂತಿಲ್ಲ. ಬಟ್ ಐ ವಿಲ್ ಗೋ ಫಾರ್ ಮತ್ತು 10%, ಓಕೆನಾ. ಸೊ ಕೆಳಗಡೆ ಮತ್ತು ನಾನು ಕ್ಲಿಯರ್ ಆಗಿದ್ದೀನಿ ಯಾವ ಸೈಡು ಅಂತಂತಂದರೆ, ಬೇಕಾದರೆ ಇನ್ನೂ ಚೂರು ಕೆಳಗಡೆ ಕೊಡ್ತೀನಿ. ಬಟ್ ಇಲ್ಲೊಂದು ಹೆಡ್ ಹಾಕಿದೆ. ಈ ಲೆವೆಲ್ ಬಂದುಬಿಟ್ಟು ಎಲ್ಲಿದೆ, 700 ಲೆವೆಲ್ ಇದೆ, ಓಕೆ. ಇನ್ನೂ ಸೇಫ್ ಟ್ರೇಡ್ರು ಬೇಕಾದರೆ 700 ಕೆಳಗಡೆ ಬ್ರೇಕ್ ಆದರೆ ಬೇಕಾದರೆ 500 ಟಾರ್ಗೆಟ್ ಇದೆ. ಇನ್ನೂ ಟಾರ್ಗೆಟ್ ನಿಮಗೆ ಕೊಡುತ್ತೆ, ಇಲ್ಲ ಅಂತ ಇಲ್ಲ. ಬೇಕಾದ್ರೆ ಸೇಫ್ ಟ್ರೇಡ್ರು ಇಲ್ಲಿ ಎಂಟ್ರಿ ತೊಗೊಳ್ಳಿ, ಓಕೆ. ಇದು ಮತ್ತು ನೋ ಟ್ರೇಡಿಂಗ್ ಝೋನೇ ಆಗಿರುತ್ತೆ. ಮತ್ತು ನಾನು ಪ್ರತಿ ಸಲ ಹೇಳ್ತಾನೆ ಇದ್ದೀನಿ ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ ಅಂಥೇಳಿ. ರಿಸ್ಕಿ ಟ್ರೇಡರ್ ಬೇಕಾದರೆ ನೀವು 770ಇಂದ ರಿಸ್ಕಿ ಟ್ರೇಡರ್ಗಳಿಗೆ ಇದು 770ಇಂದ ಟಾರ್ಗೆಟ್ ಮಾಡಿಬಿಟ್ಟು ಈ ಟಾರ್ಗೆಟು ಮಾಡ್ಕೋಬೋದು. ಇಲ್ಲ ಅಂತಂದರೆ ನಿಮ್ಮದು ಪಾಯಿಂಟ್ ಎಷ್ಟಿದೆ, +100 ಇಲ್ಲ 150 ಪಾಯಿಂಟ್ ಇದೆ. ನಾಳೆ ಟಾರ್ಗೆಟ್ ಏನಾದ್ರು ದೊಡ್ಡದು ಬಂದರೆ ಇದು ಮಾಡಿ. ಇಲ್ಲ ಸೈಡ್ ವೇಸ್ ಆಗೋ ಚಾನ್ಸಸ್ಸು ಇದೆ ಮಾರ್ಕೆಟಲ್ಲಿ, ಓಕೆನಾ. ಸೈಡ್ ವೇಸ್ ಆಗೋ ಚಾನ್ಸಸ್ಸು ಇದೆ. ಯಾವ ರೀತಿ ಅಂತಂತಂದರೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ ಇಲ್ಲೊಂದಿದೆ, ಓಕೆನಾ. ನಂದು ಎಕ್ಸ್ಪೆಕ್ಟೇಷನ್ ಏನು ಇಲ್ಲಿ ಕೆಳಗಡೆ ಬರುತ್ತೆ ಅಂತ, ಅದಕ್ಕೆ ನಾನು 700 ಇದ್ದೀನಿ. ಇಲ್ಲಿ 25 ಇಲ್ಲೊಂದು ರೀಟೆಸ್ಟ್ ಇದೆ. ಇಲ್ಲಿಂದನೇ ಮೇಲ್ಗಡೆ ಹೋಗಿದೆ ಮಾರ್ಕೆಟ್. ಸೊ ಈ ರೀತಿ ಫಾಲ್ ಆಗ್ತಾ ಇರಬೇಕು ಅಂತ ನನಗೆ ಅನಿಸುತ್ತೆ. ಆಮೇಲೆ ನಿನ್ನೆ ನಾನು ನಿಮಗೆ ಡಬ್ಲ್ಯೂ ಪ್ಯಾಟರ್ನ್ ಕೂಡ ಹೇಳಿದ್ದೆ ಯಾವ ರೀತಿ ವರ್ಕ್ ಆಗಿದೆ ಅಂತ. ಯಾವುದು 5 ಮಿನಿಟ್ಸಲ್ಲಿ ಅಂತ ಹೇಳ್ಕೊತೀನಿ, ನೋಡೋಣ ಒಂದು ನಿಮಿಷ. ಓಕೆ, 5 ಮಿನಿಟ್ಸಲ್ಲಿ ನಾನು ನಿಮ್ಗೆ ಹೇಳಿದ್ದೆ 5 ಮಿನಿಟ್ಸಲ್ಲಿ. ಇಲ್ಲಿ ನೋಡಿ ಡಬ್ಲ್ಯೂ ಪ್ಯಾಟರ್ನ್ ಆಗ್ತಾಯಿದೆ, ಫಾರ್ಮೇಷನು ಈ ರೀತಿ ತೆಗಿತಿರ್ಬೇಕು ಅಂತ. ನೋಡಿ ತೆಗೆದಾಗ ನೀವು ಇಲ್ಲಿ ಥಿಂಕ್ ಮಾಡ್ಕೊಂಡ್ಬಿಡ್ಬೇಕು, ನಾನು ಡಬ್ಲ್ಯೂ ಪ್ಯಾಟರ್ನ್ ಹೇಳಿದ್ದೀನಿ, ಆಲ್ರೆಡಿ ಟಾರ್ಗೆಟ್ ಕೊಟ್ಟಿದೆ. ಇದು ಎಷ್ಟು ಬಂದಿದೆಯೋ ಇಷ್ಟು ಲೈನ್ ಬೇಕಾದರೆ ಇಲ್ಲಿ ನೀವು ನೋಡ್ಕೊಳ್ಳಿ. ಇದು ಟಾರ್ಗೆಟ್ ಎಷ್ಟಿದೆ, 25,500 ಇದೆ, ಓಕೆನಾ. ಸೊ ಈ ಲೆವೆಲ್ ಎಲ್ಲಿದೆ, 25,860 ಲೆವೆಲ್ ಇಟ್ಕೊಳ್ಳಿ, ಓಕೆನಾ. ಸೊ 860 ಲೆವೆಲ್ ಅಂದ್ಕೊಳ್ಳಿ. 860 ಮೈನಸ್ 500, ಓಕೆ. 6 ಇಲ್ಲೊಂದು 360 ಮೂವ್ ಇದೆ, ಓಕೆ. ಇಲ್ಲಿ ಬಂದುಬಿಟ್ಟು ಇದು ಟಾರ್ಗೆಟ್ ನೋಡಿ ನೀವು ಬೇಕಾದರೆ. ಇದು ಎಷ್ಟಿದೆ ಅಂತಂತಂದರೆ ಇದು 950 ಇಟ್ಕೊಳ್ಳಿ, ಓಕೆನಾ. ಇದು ಟಾರ್ಗೆಟ್ ಬಂದುಬಿಟ್ಟು 25,600. ಇಲ್ಲ ಅಂತಂದರೆ ಇದೇ ಲೆವೆಲೇ ಇಟ್ಕೊಳ್ಳಿ, ಓಕೆ. ನಿನ್ನೆ ಕ್ಲೋಸ್ ಆಗಿರೋ ಲೆವೆಲೇ 650 ಇಟ್ಕೊಳ್ಳಿ, ಓಕೆ. 650 ಮೈನಸ್ ಇದು 10 0 ಇಲ್ಲೊಂದು 8 +200 ಪಾಯಿಂಟ್ ಇದೆ ನೋಡಿ.
ಅಟ್ಲೀಸ್ಟ್ ಒಂದು 200 ಪಾಯಿಂಟ್ ಆದರೂ ಗ್ಯಾಪ್ ಅಪ್ ಓಪನ್ ಆಗಿದೆ. ಓಕೆನಾ. ಸೊ ಅಟ್ಲೀಸ್ಟ್ ನೀವು 300 ಕೊಡ್ಲಿಕ್ಕೂ ಬಟ್ ಪಕ್ಕ ಅಂತೂ ನಿಮ್ಗೆ ಏನಾಗುತ್ತೆ 150 ಪ್ಲಸ್ ಆದರೂ ಕೊಡುತ್ತೆ ಮಾರ್ಕೆಟು. ಅಂದರೆ ಇದ್ರ ಅರ್ಧ ಭಾಗ ಆದರೂ ಕೊಡುತ್ತೆ, ಇಲ್ಲ ಕೊಟ್ಟರು ಇದು 300 ಕೂಡ ಕೊಡುತ್ತೆ, ಆ ರೀತಿ ಇರುತ್ತೆ. ಅದಕ್ಕೆ ಇದು ಏನಾಗುತ್ತೆ, ಇದನ್ನು ಸೆಟ್ ಆಗೋಕ್ಕೆ ಮೇಲ್ಗಡೆ ಬರುತ್ತೆ. ಇದು ಈ ಮೂಮೆಂಟ್ ಏನು ಬಂದಿದೆ ಈ ಮೂಮೆಂಟು ಬರುತ್ತೆ ಅಂತ ಹೇಳಿದ್ದೆ. ಸೊ ಅದು ಆಗಿದೆ ಆಲ್ರೆಡಿ. ಓಕೆನಾ. ನೀವು ಬೆಳಗ್ಗೆನೇ ನೀವು ಥಿಂಕ್ ಮಾಡ್ಕೊಂಡ್ಬಿಡ್ಬೇಕು, ಓಕೆ ಡಬ್ಲ್ಯೂ ಪ್ಯಾಟರ್ನ್ ನಾನು ಮಾಡಿಕೊಟ್ಟಿದ್ದೆ, ಸೊ ಅದು ಆಗಿದೆ ಡಬ್ಲ್ಯೂ ಪ್ಯಾಟ್ರನ್ನು ಅಂತ. ಬಟ್ ಇದಾದಮೇಲೆ ನಮಗೇನು ಸಿಕ್ಕರೆ ಬೇಕಾದ್ರೆ ಪುಟ್ ಸೈಡೇ ನಾವು ನೋಡ್ತಾ ಇದ್ದೀನಿ, ಯಾಕಂದರೆ ಫಾಲ್ ಸೈಡ್. ಯಾಕೆ ಅಂತಂತಂದರೆ ನಾನು ಡೇ ಕ್ಯಾಂಡಲಲ್ಲೂ ನಾನು ನಿಮ್ಗೆ ತೋರಿಸ್ಬಿಟ್ಟಿದ್ದೆ ನಿನ್ನೆ. ಓಕೆನಾ. ಯಾವ ರೀತಿ ಅಂತಂತಂದರೆ ಇಲ್ಲಿ ಫಾಲ್ ಆಗಿದೆ, ಅದಕ್ಕೆ ನಾನು ಫಾಲೇ ನೋಡ್ತಾ ಇದ್ದೀನಿ ಅಂತ. ಓಕೆನಾ. ಇಲ್ಲಿ ಫಾಲ್ ಆಗಿದೆ, ಇಲ್ಲೂ ಫಾಲ್ ಆಗುತ್ತೆ. ಮೇಲ್ಗಡೆ ಒಂದು ಸ್ವಲ್ಪ ಬುಲಿಶ್ ತೋರಿಸಿ ಮತ್ತೆ ಕೆಳಗಡೆ ಬಂದರೂ ಬರ್ತಾ ಇರಬೇಕು ಅಂತ. ಅದಕ್ಕೆ ನಾನು 2 ಕಡೆ ಟಾರ್ಗೆಟ್ ಕೊಡ್ತಾಯಿದ್ದೀನಿ ನಾನು ನಿಮಗೆ. ಎಲ್ಲಿ ಅಂತಂತಂದರೆ 960 ಮೇಲ್ಗಡೆ ಏನಾದರೂ 26 ಲೆವೆಲ್ ಒಂದು ಹೆಡ್ಯಾಕ್ ಇದೆ. ಇಲ್ಲಿ ಇದೊಂದು ದೊಡ್ಡ ಹೆಡ್ಯಾಕು. ಇಲ್ಲಿ ಬಂದುಬಿಟ್ಟು ಇಲ್ಲಿ ಕ್ಲಿಯರ್ ಆಗಿದ್ದೀನಿ 700 ಅಂತಂದರೆ ಇಲ್ಲಿ 500 ಲೆವೆಲು. ಸೊ ಇದೇನಾದರೂ ತೆಗೆದ್ರೆ 120 ಲೆವೆಲ್. ಸೊ ನಾಳೆ ಎಕ್ಸ್ಪೈರಿ ಬೇರೆ ಇದೆ. ಬೇಕಾದರೆ ನೀವು ಏನು ಮಾಡಿ, ನೆಕ್ಸ್ಟ್ ಎಕ್ಸ್ಪೈರಿಯಲ್ಲಿ ಟ್ರೇಡ್ ಮಾಡಿ. ಓಕೆನಾ. ನೆಕ್ಸ್ಟ್ ಎಕ್ಸ್ಪೈರಿಯಲ್ಲೇ ಟ್ರೇಡ್ ಮಾಡ್ಕೊಳ್ಳಿ. ಇವತ್ತಿಂದ ಎಕ್ಸ್ಪೈರಿ ಬೇಕಾದರೆ, ಇಲ್ಲ ಅಂತಂತಂದರೆ ಲಾಸ್ಟ್ ಅದೊಂದು ಹೇಳ್ತಾ ಇದ್ದೀನಲ್ಲ, ಯಾವಾಗಲೂ ನಾನು ನಿಮಗೆ 12 ಗಂಟೆ ಆದಮೇಲೆ, ಇಲ್ಲ 12 ಗಂಟೆ ಆದಮೇಲೆ, ಓಕೆ, ಇಲ್ಲಾಂದರೆ 1 ಗಂಟೆ ಆದಮೇಲೆ ಟ್ರೇಡ್ ಮಾಡಿ. ಇವು 3 ಟೈಮಲ್ಲಿ 11 ಗಂಟೆ ಏನೂ ಸಿಗಲಿಲ್ಲ ಬಿಟ್ಬಿಡಿ, 12 ಗಂಟೆಗೆ ಏನೂ ಸಿಗಲಿಲ್ಲ ಬಿಟ್ಬಿಡಿ, 1 ಗಂಟೆಗೂ ಏನೂ ಸಿಗಲಿಲ್ಲ ಅಂದರೆ ಟೋಟಲಿ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಒಂದು ಬಿಗ್ ಮೂಮೆಂಟ್ ಬರೋ ಚಾನ್ಸಸ್ ಇರುತ್ತೆ. ಬಿಗ್ ಮೂಮೆಂಟ್ ಅಂತಂದರೆ ಬರೋ ಚಾನ್ಸಸ್ ಇದೆ, ಇಲ್ಲ ಅಂತ ಹೇಳ್ತಾರೆ. ಬಟ್ ಶೋರಾಗಿ ನಾನು ನಿಮಗೆ ಕೊಟ್ಟೆ ಅಂದ್ಕೊಳ್ಳಿ, ಇಲ್ಲೇ ಬರುತ್ತೆ ಅಂತ ನೀವು ದುಮ್ಕಿಬಿಡ್ತೀರ. ಅದಕ್ಕೆ ನಾನು ನಿನ್ನೆ ಲೆವೆಲ್ ಸಹಿತ ಕೊಟ್ಟಿದ್ದೆ. ನಾನು ನಿಮಗೆ ಏನು ಲೆವೆಲ್ ಹಾಕ್ಕೊಟ್ಟಿದ್ದೆ ಹೇಳಿದ್ನಲ್ಲ ನಿಮಗೆ, 770, ಆಮೇಲೆ 630 ಲೆವೆಲು ಮತ್ತು 550 ಲೆವೆಲು. ಏನಾಯಿತು? ಏನೂ ಆಗಲಿಲ್ಲ. ಅದರಲ್ಲಿ ಬೇರೆ ಇನ್ನೊಂದು ಫಾರ್ಮೇಷನ್ ಆಗಿದೆ, ಕ್ಯಾಂಡಲ್ ಫಾರ್ಮೇಷನ್ ಡೇ ಕ್ಯಾಂಡಲಲ್ಲಿ. ಇಲ್ಲಿ ನೋಡಿ ಯಾವ ರೀತಿ ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಓಕೆನಾ. ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಸೊ ಇದ್ರ ಮೇಲ್ಗಡೆ ಏನಾದರೂ ಓಪನ್ ಆಯಿತು, ಗ್ಯಾಪ್ ಅಪ್ ಓಪನ್ ಆಯಿತು ಅಂದ್ಕೊಳ್ಳಿ, ಮೇಲ್ಗಡೆನೇ ಹೋಗ್ತಾ ಇರುತ್ತೆ. ಇಲ್ಲಿ 120 ಲೆವೆಲ್ ಸೆಟ್ ಆಗುತ್ತೆ ಮೇಲ್ಗಡೆ ಕಾಲ್ ಆಪ್ಷನಲ್ಲಿ. ಓಕೆನಾ. ಮೇಲ್ಗಡೆನೂ ಬೇಕಾದರೆ 10% ಇಟ್ಕೊಳ್ಳಿ. ಓಕೆ, ಮೇಲ್ಗಡೆನೂ 10% ಇಟ್ಕೊಳ್ಳಿ, ಕೆಳಗಡೆನೂ 10% ಇಟ್ಕೊಳ್ಳಿ. ಯಾಕಂದರೆ ಕೆಳಗಡೆ ಮೂವ್ಮೆಂಟ್ ಬಂದರೂ ಇದು ಒಂದು ಸತಿ ರೀಟೆಸ್ಟ್ ಮಾಡೋಕ್ಕೆ ಬಂದರೂ ಬರುತ್ತೆ, ಹೇಳಿಕ್ಕಾಗಲ್ಲ. ಇಲ್ಲಿಂದ ಬುಲಿಶ್ ಮೂವ್ಮೆಂಟ್ ತೋರಿಸುತ್ತೆ. ಬೈ ಚಾನ್ಸ್ ಇದೇನಾದರೂ ಬ್ರೇಕ್ ಆದರೆ ಮೇಲಿಂದ ಎಲ್ಲಿಂದ ಬರ್ತಾಯಿತ್ತು ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಮೇಲಿಂದ ಬರ್ತಾಯಿತ್ತು, ಇಲ್ಲಿ ಬ್ರೇಕ್ ಆಯಿತು ಅಂದರೆ ತೊಗೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಇಲ್ಲಿಂದ ಬೌನ್ಸ್ಬೇಕಾಗೋ ಚಾನ್ಸಸ್ ಇರುತ್ತೆ. ನೀವು ಇಲ್ಲಿ ಬುಕ್ ಮಾಡ್ಕೊಂಡು ಸೈಡಿಗೆ ಸರೀರಿ. ಓಕೆನಾ. ಇದು ಟಾರ್ಗೆಟ್ ಬಂದುಬಿಟ್ಟು 800. ಒಂದು ನಿಮಿಷ ಹೇಳ್ತೀನಿ. ಈ ಟಾರ್ಗೆಟ್ ಬಂದುಬಿಟ್ಟು ಬೇಕಾದರೆ ನಾನು ನಿಮಗೆ 840ಗೆ ಬುಕ್ ಮಾಡ್ಕೊಳ್ಳಿ. ಓಕೆನಾ. ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಇಲ್ಲಿ ಮೇಲಿಂದ ಬಂದರೆ 940ಇಂದ ಏನಾದರೂ ಬ್ರೇಕ್ ಆಯಿತು, ಇಲ್ಲ 920ಇಂದ ಏನಾದರೂ ಮೇಲೆ ಹೋಗ್ತಿರಲಿಲ್ಲ ಅಂತಂದರೆ ಇಲ್ಲೇನು ಮಾಡಿ, ಚಿಕ್ಕದ ಹೆಸರಲ್ಲಿ ಇಟ್ಕೊಳ್ಳಿ. ಓಕೆನಾ. ಪುಟ್ ಸೈಡ್ ಸಲುವಾಗಿ 950 ಇಲ್ಲ 970 25 ಪಾಯಿಂಟೇ ಬರುತ್ತೆ. ಸೊ ಇಲ್ಲಿ 25 ಪ್ರೈಸ್ ಏನು ನಡೆದಿರುತ್ತೋ ಅದನ್ನು ಬೇಕಾದರೆ ನೀವು ತೊಗೊಳ್ಳಿ ಪುಟ್ಟಲ್ಲಿ. ಓಕೆ, ಪುಟ್ಟಲ್ಲಿ 25,800 ಅಕಸ್ಮಾತ್ ಗ್ಯಾಪ್ ಅಪ್ ಓಪನ್ ಆಯಿತು, ಇಲ್ಲ ಮೇಲ್ಗಡೆಯಲ್ಲಿ ಏನಾದರೂ ಓಪನ್ ಆಯಿತು ಅಂದರೆ ಇದು 25 ಪಾಯಿಂಟ್ ಓಪನ್ ಆಯಿತು ಅಂದ್ಕೊಳ್ಳಿ, ಪ್ಲಸ್ 25 ಪಾಯಿಂಟ್ ತೊಗೊಳ್ಳಿ, =50 ಬುಕ್ ಮಾಡ್ಕೊಂಡು ಸೈಡಿಗೆ ಸರೀರಿ. ಓಕೆನಾ. ಪುಟ್ಟಲ್ಲಿ, ಯಾಕಂದರೆ ಇಲ್ಲಿಂದ ಬೌನ್ಸ್ ಬೇಕಾಗೋ ಚಾನ್ಸಸ್ಸು ಇದೆ. ಮತ್ತು ಇಲ್ಲಿ ಇಲ್ಲೊಂದು ಬೇಕಾದರೆ ಟ್ರೈ ಮಾಡಿ. ಬಟ್ ಇಲ್ಲಿಂದ ಬೌನ್ಸ್ ಬೇಕಾಗೋ ಚಾನ್ಸಸ್ ಇದೆ ಅಂತ ಹೇಳ್ತಾಯಿದ್ದೀನಿ, ಬಟ್ ಶೋರ್ ಆಗಂಗಿಲ್ಲ ಒಂದೊಂದು ಸತಿ. ಬೇಕಾದ್ರೆ ಇಲ್ಲಿ ಬಂದಾಗ ಇಲ್ಲಿ ಪ್ರೈಸ್ ಏನಿದೆ ಅದನ್ನು ನೋಡ್ಕೊಳ್ಳಿ. ಓಕೆ, 900ದು ಏನು ಪ್ರೈಸ್ ಇದೆ, 25 ರೂಪೀಸ್ ಇದೆ ಅಂದ್ಕೊಳ್ಳಿ ಕಾಲ್ ಸೈಡ್ ಇದ್ದಾಗ. ಅವಾಗ ಬೇಕಾದರೆ ನೀವು ಮತ್ತೆ ಹೆಂಗೋ ನಿಮ್ಗೆ 25 SLA ಬರುತ್ತೆ. ಬಟ್ ಇಲ್ಲೇನು ಲಾಟ್ ಸೈಜ್ ಹಾಕಿರ್ತೀರೋ, ಇಲ್ಲಿ 10% ಹಾಕಿರ್ತೀರ, ಇಲ್ಲಿ ಪ್ರಾಫಿಟ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಇಲ್ಲಿ ಪ್ಲಸ್ಸಲ್ಲಿದ್ದೀರಾ, 10K ಪ್ಲಸ್ಸಲ್ಲಿದ್ದೀರಾ. ಇದನ್ನು ಏನು ಮಾಡಿ, ಬರೀ ಒಂದು 2K ಅಂದರೆ ಒಂದು ಲಾಟಲ್ಲಿ. ಓಕೆ, ಒಂದು ಲಾಟಲ್ಲಿ ಟ್ರೈ ಮಾಡಿ. ಹೋದರೆ ನಿಮ್ಗೆ 2K ಹೋಗುತ್ತೆ. ಬಟ್ ನಿಮಗಿಲ್ಲಿ ಏನಾಗುತ್ತೆ, 8K ನಿಮ್ಮ ಹತ್ರ ಪ್ಲಸ್ಸಲ್ಲೇ ಇರುತ್ತೆ. ಇನ್ನು ಬೇಕಾದ್ರೆ ಒಂದು ಲಾಟಲ್ಲಿ ಟ್ರೈ ಮಾಡಿ. ಇದಲ್ಲಿ ಬಂದರೂ ನಿಮಗೇನಾಗುತ್ತೆ, 10 + 5K ಆಗುತ್ತೆ. ಟೋಟಲ್ ನಿಮಗೆ 15K ಆಗುತ್ತೆ. ಆ ರೀತಿ ಟ್ರೈ ಮಾಡಿ. ಓಕೆ, ಬಿ ಕೇರ್ಫುಲ್. ನಾಳೆ ಎಕ್ಸ್ಪೈರಿ ಇದೆ, ಮೊದಲ ಸಲ ಹೇಳ್ತಿದ್ದೀನಿ. ನೆಕ್ಸ್ಟ್ ಎಕ್ಸ್ಪೈರಿಯಲ್ಲಿ ಟ್ರೇಡ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.